ಇವತ್ತು ನಾವು ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್ ಯಾವ್ದಂದ್ರ ಕ್ಯಾಲೆಂಡರ್. ಯಾವುದೇ ಎಕ್ಸಾಮ್ ಆಗ್ಲಿ, NMS ಆಗ್ಲಿ, NTS ಆಗ್ಲಿ, ಎಲ್ಲಾ ಕಡೆ ಈ ಕ್ಯಾಲೆಂಡರ್ ಬಗ್ಗೆ ಕ್ವಶನ್ಸ್ ಕೇಳಿರ್ತಾರ. ಈ ವರ್ಷ ಜನವರಿ 1ನೇ ತಾರೀಕು ಗುರುವಾರ ಆದರೆ ಮುಂದಿನ ವರ್ಷ ಜನವರಿ 1ನೇ ತಾರೀಕು ಯಾವ ದಿನವಾಗಿರುತ್ತದೆ? ಹೋದ ವರ್ಷ ಗಣರಾಜ್ಯೋತ್ಸವ ದಿನ ಬುಧವಾರ ಆದರೆ ಈ ವರ್ಷದ ಸ್ವತಂತ್ರ ದಿನಾಚರಣೆ ದಿನ ಯಾವುದಾಗಿರುತ್ತದೆ? ಈ ತರ ಎಲ್ಲ ಲೆಕ್ಕ ಕ್ವಶನ್ಸ್ ಕೇಳಿರ್ತಾರ. ಈ ಕ್ಯಾಲೆಂಡರ್ ಮೇಲೆ ಇನ್ನೂ ಹಲವಾರು ರೀತಿಯ ಕ್ವಶನ್ಸ್ ಕೇಳ್ತಾರ. ಆದ್ದರಿಂದ ಮೊದಲ ನಾವು ಕ್ಯಾಲೆಂಡರ್ ಬಗ್ಗೆ ಬೇಸಿಕ್ಸ್ ಅರ್ಥ ಮಾಡ್ಕೊನು. ಅಂದ್ರೆ ಕ್ಯಾಲೆಂಡರ್ ಯಾವುದೇ ಪ್ರಾಬ್ಲಮ್ಸ್ ಕೊಟ್ರು ಯಾವ ತರ ಸಾಲ್ವ್ ಮಾಡ್ಬೋದು ಅನ್ನೋದು. ಈಗ ನೋಡ್ರಿ, ಒಂದು ಕ್ಯಾಲೆಂಡರ್ ಒಳಗ ಆಗಸ್ಟ್ ಮಂತಿಂದ ಒಂದು ಕ್ಯಾಲೆಂಡರ್ ಇದನ್ನ ತಗೊಂಡನ್ನ ಆಗಸ್ಟ್ ಮಂತಿಂದ ಡೇಟ್ ವೈಸ್. ಇಲ್ಲಿ ನೋಡ್ರಿ, ಆಗಸ್ಟ್ ಒಳಗ ಸಂಡೇ ಅಂದ್ರೆ ರವಿವಾರ. ಈ ರವಿವಾರ ಏನೈತ್ಲ, ಯಾವ್ಯಾವ ದಿನ ಬಂದೈತಿ ನೋಡ್ರಿ. ರವಿವಾರ 4ನೇ ತಾರೀಕು ಬಂದೈತಿ, 11ನೇ ತಾರೀಕು ಬಂದೈತಿ, 18ನೇ ತಾರೀಕು ಬಂದದ, 25ನೇ ತಾರೀಕು ಬಂದದ. ಈ 4, 11, 18, 25 ನಡುವು ಡಿಫ್ರೆನ್ಸ್ ಎಷ್ಟೈತಿ? 7 ಐತಿ. 4 + 7 11, 11 + 7 18, 18 + 7 25. ಅಂದ್ರೆ ಏನ್ ಅರ್ಥ? ಇದ್ರ ಅರ್ಥ ಏನಂದ್ರ, ಒಂದು ತಾರೀಕಿನಂದು ಆ ತಾರೀಕಿಗೆ ನಾವು 7ನ್ನ ಆಡ್ ಮಾಡಿದಾಗ ಸೇಮ್ ಡೇನೆ ಬರುತ್ತ. ಇಲ್ಲಿ ನೋಡ್ರಿ, ಮಂಡೇ ಸೋಮವಾರ ಐತಿ. ಇಲ್ಲಿ ಸೋಮವಾರ ಐತಿ. ಇಲ್ಲಿ 5ನೇ ತಾರೀಕು ಸೋಮವಾರ ಬಂದೈತಿ. +7 ಮಾಡ್ಕೊಳ್ಳಿ 12. 12ನೇ ತಾರೀಕು ಸೋಮವಾರನ ಐತಿ. 19ನೇ ತಾರೀಕು ಸೋಮವಾರನ ಐತಿ. 26ನೇ ತಾರೀಕುನು ಸೋಮವಾರನೇ ಇದೆ. ಸೊ ಇಲ್ಲಿ ಏನ್ ಅರ್ಥ ಆಗತ್ತಂದ್ರ, ನಾವ ಈಗ ಇವತ್ತು ಶನಿವಾರ ಇವತ್ತು ಡೇಟ್ ಎಷ್ಟು? 14. ಅಂದ್ರೆ ನೆಕ್ಸ್ಟ್ ಶನಿವಾರದ ಡೇಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೋದು? ಇವತ್ತು 14 ಐತಿ ಡೇಟ್. ನೆಕ್ಸ್ಟ್ ಶನಿವಾರ ಡೇಟ್ ಫೈಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? +7 ಮಾಡ್ರೆ ನೆಕ್ಸ್ಟ್ ಶನಿವಾರ ಡೇಟ್ ಸಿಗುತ್ತೆ ನಮಗೆ 21 ಅಂತ ಹೇಳಿ. ಹಾಗಿದ್ರ ಒಂದು ದಿನ 7 ದಿನ ಆದ ನಂತರ ರಿಪೀಟ್ ಆಗುತ್ತಾ? ಈ ರವಿವಾರ 7 ದಿನ ಆದ ಕೂಡಲೇ ನೆಕ್ಸ್ಟ್ ರವಿವಾರ ಬರುತ್ತಾ? ಸೋಮವಾರ 7 ದಿನ ಆದ ನಂತರ ನೆಕ್ಸ್ಟ್ ಸೋಮವಾರ ಬರುತ್ತಾ? ಹೌದು. ಇಲ್ಲಿಂದ ಅರ್ಥ ಏನಾಗತ್ತಂದ್ರ, ನಮ್ಗ ವಾರದ ಪ್ರತಿ ದಿನವು 7 ದಿನಗಳ ನಂತರ ರಿಪೀಟ್ ಆಗುತ್ತಾ? 6 + 7 13. ಸೇಮ್ ಡೇ ಟ್ಯೂಸ್ಡೇ ಐತಿ. 13 + 7 20. 20 + 7 27. ಅಂದ್ರೆ +7 ಮಾಡಿದ ನಂತರ ಸೇಮ್ ಡೇನೆ ರಿಪೀಟ್ ಆಗತೈತಿ ಡೇಟಿಗೆ. ಇದು ಬೇಸಿಕ್ಸ್ ಕಾನ್ಸೆಪ್ಟ್. ಅಂದ್ರೆ ಪ್ರತಿ 7 ದಿನಗಳ ನಂತರ ಸೇಮ್ ದಿನ ರಿಪೀಟ್ ಆಗತ್ತ. ನೆಕ್ಸ್ಟ್, ಒಂದು ವರ್ಷ ಅಂದ್ರೆ ಎಷ್ಟು ದಿನಗಳಿರ್ತಾವ? ಒಂದು ವರ್ಷ ಅಂದ್ರ = 365 ಅಥವಾ 366 ದಿನಗಳಿರ್ತಾವ. ಹೌದು, 366 ದಿನಗಳಿರ್ತಾವ. ಸಾಮಾನ್ಯ ವರ್ಷ ಇದ್ದಾಗ ಯಾವಾಗ್ಲೂ ಎಷ್ಟು ದಿನ ಇರ್ತಾವ? ಸಾಮಾನ್ಯ ವರ್ಷ ಇದ್ದಾಗ 365 ದಿನಗಳಿರ್ತಾವ. ಮುನ್ನೂರ 66 ದಿನಗಳು ಯಾವಾಗ ಇರ್ತಾವ ಅಂದ್ರ, ಯಾವಾಗ ಅಧಿಕ ವರ್ಷ ಇರುತ್ತಲ್ಲ, ಅಧಿಕ ವರ್ಷ ಇದ್ದ ವರ್ಷದಲ್ಲಿ ಎಷ್ಟು ದಿನಗಳು ಇರ್ತಾವ? ಒಂದು ವರ್ಷದಲ್ಲಿ 366 ದಿನಗಳು ಇರ್ತಾವ. ಓಕೆ, ನೆಕ್ಸ್ಟ್. ಈಗ ಒಂದು ವರ್ಷವನ್ನು ಕೊಟ್ಟಾಗ ಅದು ಸಾಮಾನ್ಯ ವರ್ಷ ಐತೋ ಏನು ಅಧಿಕ ವರ್ಷ ಐತೋ ಅಂತ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು ನಾವ? ಈಗ ಸಪೋಸ್ 2012, 2013, 2014, 2015, 2016 ಈ ತರ ವರ್ಷಗಳನ್ನ ಕೊಟ್ಟಿರ್ತಾರ. ಆ ಕೊಟ್ಟಿದ ವರ್ಷ ಸಾಮಾನ್ಯ ವರ್ಷ ಇದೆಯೋ ಅಥವಾ ಅಧಿಕ ವರ್ಷ ಇದೆಯೋ? ಇಂಗ್ಲಿಷ್ ಒಳಗ ಅಧಿಕ ವರ್ಷಕ್ಕ ಲೀಪ್ ಇಯರ್ ಅಂತಾರ. ಲೀಪ್ ಇಯರ್. ಇದನ್ನ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ನಾವ? ಕೊಟ್ಟಿದ್ದ ವರ್ಷವನ್ನ 4ರಿಂದ ಭಾಗಾಕಾರ ಮಾಡ್ಬೇಕು. ಯಾಕಂದ್ರೆ ಅಧಿಕ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ರಿಪೀಟ್ ಆಗುತ್ತ? 4 ವರ್ಷಕ್ಕೊಮ್ಮೆ ರಿಪೀಟ್ ಆಗುತ್ತ. ಹಾಗಿದ್ರೆ ನಮ್ಗ 4ರ್ಲೆ ಭಾಗಾಕಾರ ಮಾಡಿದ್ರ 4ರಿಂದ ಅದು ಭಾಗ ಹೋದರೆ ಅದು ಅಧಿಕ ವರ್ಷ, 4ರಿಂದ ಅದು ಭಾಗ ಹೋಗದಿದ್ದರೆ ಅದು ಸಾಮಾನ್ಯ ವರ್ಷ. ಈಗ ಸಪೋಸ್ 2012 ಎಕ್ಸಾಂಪಲ್ ತಗೋಣ. 2012 ಆಗ್ಲಿ 4, 4 5 20,
12 4 ಮೂರ್ಲೆ 12 0 ಬಂತು. ನಾವು ಆ ವರ್ಷವನ್ನು 4ರಿಂದ ಭಾಗಿಸಿದಾಗ ಶೇಷವು 0 ಬಂದರೆ ಅದು ಅಧಿಕ ವರ್ಷ. 0 ಬಿಟ್ಟು 1 2 3 ಈ ತರ ಬಂದ್ರೆ ಅದು ಸಾಮಾನ್ಯ ವರ್ಷ. ಇದ್ರ ಮೇಲೆ ನಾವು ಕಂಡುಹಿಡಿಬೇಕು. ನೆಕ್ಸ್ಟ್ ನೀವು ಈಗ 2012 ಏನಾಯ್ತು ಅಧಿಕ ವರ್ಷ. ಈಗ ಇದನ್ನ ತೋರ್ಸಿಲ್ಲ, ನೀವು ಅದನ್ನ 4ರಿಂದ ಭಾಗ ಹೋಗುತ್ತೋ ಇಲ್ಲೋ ಅನ್ನೋದು ಪಾಯಿಂಟ್ ಮಾಡ್ಬೇಕಂದ್ರೆ ನೀವು ಪೂರ್ತಿಯಾಗಿ ಡಿವೈಡ್ ಮಾಡೋದು ಅವಶ್ಯಕತೆ ಇಲ್ಲ. ಈಗ ನಾ 2012 ಪೂರ್ತಿಯಾಗಿ ಡಿವೈಡ್ ಮಾಡಿ, ಹೌದು ಅಷ್ಟೆಲ್ಲ ಪೂರ್ತಿಯಾಗಿ ಡಿವೈಡ್ ಮಾಡುವ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೋದಂದ್ರ ಲಾಸ್ಟ್ ಇದು ಡಿಜಿಟ್ಸ್ ಏನದಾವ ಇಲ್ಲಿ ಕೊನೆ 2 ಅಂಕಿಗಳು 2013 ಒಳಗ 13 ಅದಾವ. 13ನ ಅಷ್ಟೇ 4ರಲ್ಲಿ ಭಾಗಾಕಾರ ಮಾಡ್ಬೇಕು. 4 ಮೂರ್ಲೆ 12 13 ಒಳಗೆ 12 ಕದ್ರ 1 ಉಳಿಯುತ್ತ. ಶೇಷ 0 ಬಂತು, 1 ಬಂತು, 1 ಬಂತ. 1 ಬಂದ್ರೆ ಇದು ಸಾಮಾನ್ಯ ವರ್ಷ. ನೆಕ್ಸ್ಟ್ 2014 ಇಲ್ಲೇ ಗೊತ್ತಾಗ್ಬಿಡುತ್ತ. 14 4ನೇ ಮಗ್ಗಿ ಒಳಗೆ ಐತಿ ಇಲ್ಲ ಅಂದ್ರೆ ಶೇಷ ಬರುತ್ತ, ಹಾಗಿದ್ರೆ ಇದು ಸಾಮಾನ್ಯ ವರ್ಷ. ನೆಕ್ಸ್ಟ್ 15 4ನೇ ಮಗ್ಗಿ ಒಳಗೆ ಬರುತ್ತ ಇಲ್ಲ, ಅದು ಸಾಮಾನ್ಯ ವರ್ಷ. 16 4ನೇ ಮಗ್ಗಿ ಒಳಗೆ ಬರುತ್ತ, 4ನೇ ಮಗ್ಗಿ ಒಳಗೆ ಬರುತ್ತ ಅಂದ್ರೆ ಅದು ಯಾವ ವರ್ಷ? ಅಧಿಕ ವರ್ಷ. ಅರ್ಥ ಆಯ್ತು. ಒಂದು ವರ್ಷನ ಅಧಿಕ ವರ್ಷ ಐತಿ ಫೈಂಡ್ ಔಟ್ ಮಾಡ್ಬೇಕಂದ್ರ ನಾವ್ ಏನ್ ಮಾಡ್ಬೇಕು, ಕೊನೆ 2 ಸಂಖ್ಯೆಗಳನ್ನ ತಗೋದು, ಕೊನೆ 2 ಅಂಕಿಗಳನ್ನ ತಗೊಂಡ ಅದ್ 4ರಲ್ಲಿ ಭಾಗಾಕಾರ ಮಾಡೋದು. ಅದು ಸಂಪೂರ್ಣವಾಗಿ ಭಾಗ ಹೋಯ್ತಂದ್ರ ಶೇಷ 0 ಬಂತಂದ್ರ ಅದು ಅಧಿಕ ವರ್ಷ. ಸಂಪೂರ್ಣವಾಗಿ ಭಾಗದಿದ್ದರೆ ಶೇಷ 1 2 3 ಬಂದರೆ ಅದು ಸಾಮಾನ್ಯ ವರ್ಷ. ಇದು ಅರ್ಥ ಆಯ್ತು. ನೀವು ಪೂರ್ತಿ ಡಿವೈಡ್ ಮಾಡ್ತಾ ಕೂಡೋ ಅವಶ್ಯಕತೆ ಇಲ್ಲ. ಈಗ 2024 ಕೊಡ್ತಾರ, 2024 ಕೊಟ್ಟ ತಕ್ಷಣ ನೀವು ಲಾಸ್ಟ್ ಡಿಜಿಟ್ಸ್ ತಗೋದು. 2024 ತಗೋದ್ರೆ 24 4ನೇ ಮಗ್ಗಿ ಒಳಗೆ ಐತಿ, 4 6 24 ಸಂಪೂರ್ಣ ಭಾಗ ಹೋಗುತ್ತದೆ. ಆದ್ದರಿಂದ 2024 ಅಧಿಕ ವರ್ಷ. ಈಗ ನಂಗೆ ನೀವು ಏನ್ ಹೇಳ್ಬೇಕಂದ್ರ ಇದ್ರೊಳಗ ಅಧಿಕ ವರ್ಷ ಯಾವ್ಯಾವ ಅದಾವು ಪ್ಲಸ್ ಸಾಮಾನ್ಯ ವರ್ಷಗಳು ಯಾವ್ಯಾವ ಅದಾವು ಹೇಳ್ಬೇಕು. ನಿಮ್ಗೆ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ. ಎಲ್ಲಾ ಸಂಖ್ಯೆಗಳನ್ನು ಭಾಗಾಕಾರ ಮಾಡ್ತಾ ಕೂಡ್ರ ಅವಶ್ಯಕತೆ ಇಲ್ಲ. ಯಾಕಂದ್ರೆ 4ರಿಂದ ಭಾಗ ಹೋಗ್ಬೇಕಂದ್ರೆ ಅದು ಸಮಸಂಖ್ಯೆನೇ ಇರ್ಬೇಕು, ಇವನ್ ನಂಬರ್ ಇರ್ಬೇಕು. ಅದು ಬೆಸ ಸಂಖ್ಯೆ ಇದ್ರೆ ಭಾಗ ಹೋಗಂಗೆ ಇಲ್ಲದ, ಹೌದು. ಆದ್ದರಿಂದ ಇದು 35 ಬೆಸ ಸಂಖ್ಯೆ ಐತಿ, 43 ಬೆಸ ಸಂಖ್ಯೆ ಐತಿ. ಇದನ್ನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಹೌದು. ಅದು ಅಧಿಕ ವರ್ಷ ಇರ್ಬೇಕಂದ್ರೆ 4ರಿಂದ ಸಂಪೂರ್ಣವಾಗಿ ಭಾಗ ಆಗ್ಬೇಕು. ಅದು ಸಂಪೂರ್ಣ ಭಾಗ ಆಗ್ಬೇಕಂದ್ರೆ ಅದು ಸಮಸಂಖ್ಯೆನೇ ಇರ್ಬೇಕು. ಬೆಸ ಸಂಖ್ಯೆ ಯಾವತ್ತು 4ರಿಂದ ಭಾಗ ಆಗಂಗಿಲ್ಲ, ಹೌದು. ಆದ್ರಿಂದ ಇವಂತೂ ಸಾಮಾನ್ಯ ವರ್ಷಗಳು ಅಂತೇಳಿ ಗೊತ್ತಾಗ್ಬಿಡ್ತಾವೆ. ಇವೆರಡು ಸಾಮಾನ್ಯ ವರ್ಷಗಳು. ಸಮಸಂಖ್ಯೆಗಳು ಇದ್ದಿದ್ದಷ್ಟೇ ಚೆಕ್ ಮಾಡ್ಬೇಕು. ಯಾವತ್ತು ಎಕ್ಸಾಮ್ ಒಳಗ ಟೈಮ್ ಜಾಸ್ತಿ ಹೋಗ್ಬಾರ್ದಂದ್ರ ಬೆಸ ಸಂಖ್ಯೆಗಳು ಇದ್ದಿದ್ದು ಯಾವೂ ಅಧಿಕ ವರ್ಷ ಇರೋದಿಲ್ಲ. ಇದೊಂದು ಬೇಸಿಕ್ ಸೆನ್ಸ್ ನಮಗ. ನೆಕ್ಸ್ಟ್ ಯಾಕಂದ್ರೆ ಅವು 4ರಿಂದ ಭಾಗ ಆಗಂಗಿಲ್ಲ. ಈಗ 1968 ಚೆಕ್ ಮಾಡ್ಬೇಕಾರ 68 ಅಷ್ಟೇ ಭಾಗಾಕಾರ ಮಾಡ್ಬೇಕು. ಏನ್ ಮಾಡ್ಬೇಕು, 4 1 4 6 4 2 28 ಆಗತ್ತ. 4 7 28 0 ಬರುತ್ತ. ಶೇಷ 0 ಬಂದ್ರೆ ಇದ್ರ ಅರ್ಥ ಏನ, ಇದು ಅಧಿಕ ವರ್ಷ ಐತಿ ಅಂದಂಗ. ಸೇಮ್ ಇಲ್ಲಿ 1972 ಒಳಗುನು 72ನ್ನ 4ರಿಂದ ಭಾಗಿಸಿದಾಗ ಸಂಪೂರ್ಣ ಭಾಗ ಹೋಗಿ ಶೇಷ 0 ಬರುತ್ತ. ಆದ್ದರಿಂದ 1972 ಅಧಿಕ ವರ್ಷ ಐತಿ. ಇದ ಬೇಸಿಕ್ ಆಯ್ತ. ನಾವ್ ಏನೇನ್ ಕಲ್ತೀವಿ ಈಗ, ಎಷ್ಟು ದಿನ ಆದ್ಮೇಲೆ ಸೇಮ್ ಡೇ ರಿಪೀಟ್ ಆಗತ್ತ ಅಥವಾ ಅದನ್ನ ಕಂಡು ಹಿಡಿಬೇಕಾದ್ರೆ ನಾವು ಎಷ್ಟು ಆಡ್ ಮಾಡ್ಬೇಕು, ಪ್ಲಸ್ ಅಧಿಕ ವರ್ಷ ಅನ್ನೋದ ಇದು ಕೊಟ್ಟಂತ ವರ್ಷ ಅಧಿಕ ವರ್ಷ ಇದೆಯಾ ಅಥವಾ ಸಾಮಾನ್ಯ ವರ್ಷ ಐತೆ ಅನ್ನೋದ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡ್ವಿ. ಒಂದ್ ವರ್ಷ ಅಂದ್ರೆ ಎಷ್ಟು ತಿಂಗಳು ಇರ್ತಾವ? 12 ತಿಂಗಳು ಇರ್ತಾವ. ಒಂದು ವರ್ಷ ಅಂದ್ರ 12 ತಿಂಗಳುಗಳು, ಹೌದು. ಈಗ ಒಂದು ವರ್ಷ ಅಂದ್ರೆ 12 ತಿಂಗಳುಗಳು, ಹೌದು. ಜನವರಿ ಎಷ್ಟು ಡೇಸ್ ಇರ್ತಾವ? 31 ಡೇಸ್ ಇರ್ತಾವ, ಹೌದು. ಈಗ 31 ಡೇಸ್ ಇದ್ದಾಗ ನಿಮ್ಗೆ ಯಾರಾದ್ರೂ ಒಂದ್ ಕ್ವಶನ್ ಕೇಳ್ತಾರ, ಜನವರಿ 1ನೇ ತಾರೀಕು ಸೋಮವಾರವಾದರೆ ಫೆಬ್ರವರಿ 1ನೇ ತಾರೀಕು ಯಾವ ದಿನವಾಗಿರುತ್ತದೆ? ಜನವರಿ 26 ಮಂಗಳವಾರವಾದರೆ ಆಗಸ್ಟ್ 15 ಯಾವ ದಿನವಾಗಿರುತ್ತದೆ? ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರ. ಇಲ್ಲೊಂದು ಸಿಂಪಲ್ ಮೆಥಡ್ ಏನಪ್ಪಾ ಅಂದ್ರ
ನೀವ ಒಂದ್ ಮಂತ್ ನ ಸ್ಕಿಪ್ ಮಾಡ್ಬೇಕಂದ್ರೆ ಎಷ್ಟ್ ಡೇಸ್ ಮುಂದ್ ಹಾಕ್ಬೇಕು ಅನ್ನೋದು ಅರ್ಥ ಮಾಡ್ಕೊನು. ಈಗ ನೀವು ಸುಮ್ನೆ ಎನ್ಸ್ಕೋತ ಕುಂಡ್ರಾಕ ಬರಂಗಿಲ್ಲ. 30 ದಿವ್ಸ ಇರ್ತಾವ, ಮತ್ತ 31, 32 ಈ ತರ ಅಂದ್ರ ಸೋಮವಾರ 1ನೇ ತಾರೀಕು, ಮಂಗಳವಾರ 2ನೇ ತಾರೀಕು, ಬುಧವಾರ 3ನೇ ತಾರೀಕು ಈ ತರ ಎನಸ್ತಾ ಕೂಡ್ರಾಕ್ ಆಗಂಗಿಲ್ಲ. ಅವಾಗ ಟ್ರಿಕ್ಸ್ ಏನ್ ಮಾಡ್ಬೇಕಂದ್ರ ಜನವರಿ ಒಳಗ 31 ದಿನ ಇದ್ದಾಗ 31ನ್ನ 7ರಿಂದ ಭಾಗಾಕಾರ ಮಾಡ್ರಿ. 7 4 28, 31 28 ಕಳೆದ್ರ 3. ಓಕೆ, ನೀವ್ ಯಾವಾಗ್ಲೂ ಜನವರಿ ಮಂತ್ ನ ಸ್ಕಿಪ್ ಮಾಡ್ಬೇಕಂದ್ರ ಈಗ ಡಿಸೆಂಬರ್ ದಿಂದ ಯಾವ್ದೋ ದಿನಾಂಕವನ್ನ ಯಾವ್ದೇ ದಿನಾಂಕದವರೆಗೆ ಕ್ಯಾಲ್ಕುಲೇಟ್ ಮಾಡತಿರ್ತೀರಿ. ಆಗ ಜನವರಿ ಬರ್ತೈತ್ಲ 31 ದಿನ ಎಲ್ಲ ಎಣಿಸ್ತಾ ಕೂಡ್ರಂಗಿಲ್ಲ. ಅಲ್ಲಿ ಏನ್ ಮಾಡುದು +3 ಡೇಸ್ ಮಾಡ್ಕೋಬೇಕು. ಇದನ್ನ ಯಾವ ತರ ಅಂತ ಹೇಳಿ ಒಂದ್ ಲೆಕ್ಕದ ಮುಖಾಂತರ ಹೇಳ್ತನ. +3 ಡೇಸ್ ಯಾಕಂದ್ರೆ ಶೇಷ 3 ಐತಿ, 3 ದಿನ ಜಾಸ್ತಿ ಅದಾವು. ಕರೆಕ್ಟ್ ಸೇಮ್ ಡೇ ಬರ್ಬೇಕಾದ್ರೆ 3 ದಿನ ಜಾಸ್ತಿ ಅದಾವು. ಇಲ್ಲಿ ಎಷ್ಟಾಗ್ತಾವು? ಇಲ್ಲಿ 28 ಇದ್ದಾಗ ಏನು ಜಾಸ್ತಿ ಆಗಂಗಿಲ್ಲ. ಯಾಕಂದ್ರೆ 7 4 28 ಇದು ಕರೆಕ್ಟ್ ಐತಿ, 0. ಅದೇ 29 ದಿನ ಇದ್ರು ಒಂದ್ ದಿನ ಜಾಸ್ತಿ ಆಗುತ್ತಾ? ನಾ ಯಾವ ತರ ಹೇಳತ್ತೇನೆ ಅಂದ್ರೆ ಈಗ ಸೇಮ್ ಡೇ ರಿಪೀಟ್ ಆಗ್ಬೇಕಂದ್ರ ಎಷ್ಟ್ ದಿನಗಳು ಜಾಸ್ತಿ ಅದಾವ ಅದು 7ಲೆ ಭಾಗ ಹೋಗು ಸಂಖ್ಯೆ ಬಿಟ್ಟು ಎಷ್ಟ್ ದಿನ ಜಾಸ್ತಿ ಇರ್ತಾವಲ್ಲ ಅವ್ನ್ ಬರಿಬೇಕು. ಅದನ್ನ ಬರೆಯೋದ್ರಿಂದ ಏನ್ ಯೂಸ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ನಾ ಹೇಳ್ತ ಮುಂದೋಗಿ. ಹಾಗಿದ್ರೆ ಮಾರ್ಚ್ ಒಳಗೆ ಎಷ್ಟು ಡೇಸ್ ಜಾಸ್ತಿ ಇದಾವ? 7ರಿಂದ ಭಾಗಾಕಾರ ಮಾಡಿದಾಗ 3 ದಿನ ಜಾಸ್ತಿ ಇದಾವು, +3 ಡೇಸ್. ನೆಕ್ಸ್ಟ್ ಏಪ್ರಿಲ್ ನ 7ರಿಂದ ಭಾಗಾಕಾರ ಮಾಡಿದಾಗ ಶೇಷ ಎಷ್ಟು ಬರ್ತೈತಿ? 2 ಬರುತ್ತಾ, +2 ಡೇಸ್. ನೆಕ್ಸ್ಟ್ ಮೇ ನ 7ರಿಂದ ಭಾಗಾಕಾರ ಮಾಡಿದಾಗ +3 ಡೇಸ್. ನೆಕ್ಸ್ಟ್ ಜೂನ್ +2, ಜುಲೈ +3, ಜುಲೈ ಒಳಗ +3 ಡೇಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. +3 ಡೇಸ್, +2 ಡೇಸ್, +3 ಡೇಸ್, +2 ಡೇಸ್, +3 ಡೇಸ್. ಒಂದು ವರ್ಷದಲ್ಲಿ ಎಷ್ಟು ದಿನ ಇರ್ತಾವ? 365 ದಿನ ಇರ್ತಾವ. ಈ ಒಂದು ವರ್ಷವೆಂದರೆ 365. ಈ ಒಂದು ಸಾಮಾನ್ಯ ವರ್ಷದಲ್ಲಿ 365 ದಿನಗಳಿರ್ತಾವ. ಅಧಿಕ ವರ್ಷ ಇತ್ತಂದ್ರ 366 ದಿನಗಳಿರ್ತಾವ. ಹೌದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಕ್ವಶನ್ ಕೇಳಿರ್ತಾರ ಅನ್ಕೊಳ್ಳೋಣ. 2022 ಜನವರಿ 1 ಸೋಮವಾರವಾದರೆ 2023 ಜನವರಿ 1ನೇ ತಾರೀಕು ಯಾವ ವಾರವಾಗಿರುತ್ತದೆ ಅಂತೇಳಿ ಕ್ವಶನ್ ಕೇಳಿರ್ತಾರ. ಈಗ 2022 ಜನವರಿ 1 ಸೇಮ್ ಡೇಟಾ ನೆಕ್ಸ್ಟ್ ಇಯರ್ ಯಾವ ದಿನ ಆಗಿರ್ತೈತಿ ಕಂಡು ಹಿಡಿಬೇಕಂದ್ರ ನಾವು 1 ದಿನ ಮುಂದ್ ಹಾಕ್ಬೇಕು. ಹೆಂಗ ಸರಿ 1 ದಿನ ಯಾಕೆ ಮುಂದ್ ಹಾಕ್ಬೇಕು? ನಾವು 2 ದಿನಾನ ಮುಂದ್ ಹಾಕ್ಬೇಕು, 3 ದಿನ ಎಕ್ಸಾಕ್ಟ್ 1 ದಿನಾನ ಮುಂದ್ ಹಾಕ್ತಿವಿ ಅಂತೇಳಿ ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದ ಇಲ್ಲಿ ತೋರಿಸ್ತ ನೋಡ್ರಿ. 365 ಐತಿ, ಹೌದು. ಇದನ್ನ 7ರಿಂದ ಭಾಗಾಕಾರ ಮಾಡೋಣ. ಯಾಕಂದ್ರೆ 7 ದಿನಕ್ಕೊಮ್ಮೆ ಡೇ ರಿಪೀಟ್ ಆಗುತ್ತಾ, ಹೌದು. 7 ದಿನಕ್ಕೊಮ್ಮೆ ಡೇ ರಿಪೀಟ್ ಆದ್ರ 7ರಲ್ಲಿ ಭಾಗಾಕಾರ ಮಾಡ್ರಿ. 7 5 35, 1 ಬರುತ್ತೆ ಇಲ್ಲಿ. 7 2 14, ಹೌದು. 15ರೊಳಗೆ 14 ಕಳೆದ್ರೆ 1 ಬರುತ್ತೆ, ಶೇಷ 1 ಬಂದೈತಿ. ಆದ್ದರಿಂದ 2022ರಿಂದ 2023ಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? 1 ಡೇ ಮುಂದ್ ಹೋಗುತ್ತಾ. ಈಗ ಜನವರಿ 1 ಸೋಮವಾರ ಇದ್ರ 2023ಕ್ಕೆ ಜನವರಿ 1ನೇ ತಾರೀಕು ಮಂಗಳವಾರ ಆಗಿರುತ್ತ. ಓಕೆ, ಅದೇ ಸೇಮ್ ಇಲ್ಲಿ ನೋಡ್ರಿ. ಫಾರ್ ಎಕ್ಸಾಂಪಲ್ 2018 ಜನವರಿ 1ನೇ ತಾರೀಕ ಸಂಡೇ ಐತಿ, ರವಿವಾರ ಐತಿ. ಓಕೆ, ಹಾಗಿದ್ರೆ 2019 ಜನವರಿ 1ನೇ ತಾರೀಕ ಯಾವ ಡೇ ಆಗಿರುತ್ತ? ಸೋಮವಾರ, ಮಂಡೇ ಆಗಿರುತ್ತೆ. 2018ರಿಂದ 2019ಕ್ಕೆ ಹೋಗ್ಬೇಕಂದ್ರೆ 1 ಡೇ ಯಾಕೆ ಜಾಸ್ತಿ ಆಯ್ತಂದ್ರ ಆ 2018ರೊಳಗ 365 ದಿನ ಇದ್ದು. ಎವ್ರಿ ವೀಕಿಗೆ ಡೇ ರಿಪೀಟ್ ಆಗುತ್ತ. 7 ದಿನ ಆದ ನಂತರ ಡೇ ರಿಪೀಟ್ ಆಗುತ್ತ. 7ರಿಂದ ಭಾಗಾಕಾರ ಮಾಡಿದಾಗ 7 5 35, 36 35 ಕಳೆದ್ರೆ 1, 7 2 14.
ಇದೊಂದ್ ಡೇ ಎಕ್ಸ್ಟ್ರಾ ಆಗುತ್ತಾ? ಈ ಡೇ ಏನ್ ಎಕ್ಸ್ಟ್ರಾ ಆಗುತ್ತಲ್ಲ ಒಂದ್ ಡೇ ಮುಂದ್ ಹಾಕುತ್ತಾ ಇದು. ಅದೇ ರೀತಿ 2019ರಿಂದ 2020ಕ್ಕೆ ಹೋಗ್ಬೇಕಂದ್ರ ಮತ್ ಇಲ್ಲಿ ಒಂದ್ ಡೇ ಎಕ್ಸ್ಟ್ರಾ ಆಗುತ್ತಾ 365 ದಿನದ. ಸೋಮವಾರ ಇದ್ದಿದ್ ಯಾವ ವಾರ ಆಗುತ್ತಾ? ಮಂಗಳವಾರ ಆಗುತ್ತಾ? 2020 ಇದು ಅಧಿಕ ವರ್ಷ ಐತಿ. 20 ಏನೈತ್ಲ ಅದ್ರೊಳಗೆ ಅಧಿಕ ವರ್ಷ ಐತಿ 2020. 2020 ಅಧಿಕ ವರ್ಷ ಇದೇ ಇಲ್ಲ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 4ರಿಂದ ಭಾಗಾಕಾರ ಮಾಡ್ಬೇಕು. 4ರಿಂದ ಭಾಗಾಕಾರ ಮಾಡ್ಬೇಕಾದ್ರೆ ನೀವು ಸಂಪೂರ್ಣವಾಗಿ ಭಾಗಿಸ್ತಾ ಕೂಡ್ರ ಅವಶ್ಯಕತೆ ಇಲ್ಲ. ಲಾಸ್ಟ್ 2 ಡಿಜಿಟ್ಸ್ ತಗೊಳ್ಳೋದು 20 ಐತಿ. 20 4ರಿಂದ ಭಾಗ ಹೋಕೈತಿ. 4 5 20. ಸೊ 0 ಬರುತ್ತಂದ್ರ ಅದು ಅಧಿಕ ವರ್ಷ 2020 ಹೌದು. ಅಧಿಕ ವರ್ಷ ಇದ್ರ ಆ ವರ್ಷದಲ್ಲಿ ಎಷ್ಟು ದಿನಗಳು ಇರುತ್ತವೆ? 366 ದಿನಗಳು ಇರುತ್ತವೆ ಹೌದು. ಹಾ 7 5 35. ನೆಕ್ಸ್ಟ್ 7 2 14. 16 ಒಳಗ 14 ಕಳೆದ್ರೆ 2 ಬರುತ್ತ. 2 ದಿನ ಎಕ್ಸ್ಟ್ರಾ ಬರುತ್ತ. ಆದ್ದರಿಂದ ನಾವ ಅಧಿಕ ವರ್ಷನ ದಾಟ್ಬೇಕಂದ್ರ ನಾವು 2 ದಿನ ಮುಂದ್ ಹೋಗ್ತೀವಿ. ಈಗ ಮಂಗಳವಾರ ಐತಿ. 2020 ಜನವರಿ 1 ಮಂಗಳವಾರ ಐತಿ. 2021 ಜನವರಿ 1ನೇ ತಾರೀಕು ಯಾವ ವಾರ ಫೈಂಡ್ ಔಟ್ ಮಾಡ್ಬೇಕ್ರೆ ಎಷ್ಟ್ ಆಡ್ ಮಾಡ್ಬೇಕು ಇಲ್ಲಿ ನಾವ? ಮಂಗಳವಾರ ಇದ್ದಿದ್ ಬುಧವಾರ. ನೆಕ್ಸ್ಟ್ ಗುರುವಾರ ಆಕೈತಿ. ನೆಕ್ಸ್ಟ್ ಅದೇ ರೀತಿ 2021 ಯಾವ ಸಾಮಾನ್ಯ ವರ್ಷ ಐತಿ, ಇದು ಅಧಿಕ ವರ್ಷ ಇಲ್ಲ, ಶುಕ್ರವಾರನೇ ಬರುತ್ತ. ಅರ್ಥ ಆಯ್ತು? ನಿಮಗೆ ಯಾವುದೇ ಎಕ್ಸಾಮ್ ಒಳಗ ಈಗ ಫಾರ್ ಎಕ್ಸಾಂಪಲ್ ಕೇಳಿದ್ರ ಅನ್ಕೋರಿ 2013 ಮಾರ್ಚ್ 1ನೇ ತಾರೀಕು ಮಂಗಳವಾರವಾದರೆ 2014 ಮಾರ್ಚ್ 1ನೇ ತಾರೀಕು ಯಾವ ದಿನವಾಗಿತ್ತು ಅಂತ ಕೇಳಿ ಯಾವ ದಿನ ಹೇಳ್ತೀರಿ? 2013 ಮಾರ್ಚ್ 1ಕ್ಕೆ ಮಂಗಳವಾರವಾಗಿದ್ದರೆ 2014 ಮಾರ್ಚ್ 1ನೇ ತಾರೀಕು ಯಾವ ದಿನವಾಗಿತ್ತು? 2013 ದಾಟ್ಬೇಕಾದ್ರೆ 2013 ಸಾಮಾನ್ಯ ವರ್ಷ ಐತಿ. ನೆಕ್ಸ್ಟ್ ಇಯರ್ ಏನ್ ಇರ್ತೈತಿ? ಇವತ್ತ ಈ ದಿನ ಮಾರ್ಚ್ 1ನೇ ತಾರೀಕು ಮಂಗಳವಾರ ಆಗಿತ್ತಂದ್ರ ಮುಂದಿನ ವರ್ಷ ಬುಧವಾರ ಆಗಿರ್ತೈತಿ. ಒಂದು ದಿನ ಅಷ್ಟೇ ಮುಂದ್ ಹೋಗಿರ್ತೈತಿ. ಅರ್ಥ ಆಯ್ತು? ನೀವು ಅಬ್ಸರ್ವ್ ಮಾಡಿರ್ಬೋದು. ಹೋದ ವರ್ಷ ನಿಮ್ ಬರ್ಡೇ ಸೋಮವಾರ ಬಂದಿತ್ತಂದ್ರ ನೆಕ್ಸ್ಟ್ ಇಯರ್ ಮಂಗಳವಾರ ಬಂದಿರ್ತೈತಿ. ನೆಕ್ಸ್ಟ್ ಇಯರ್ ಬುಧವಾರ ಬಂದಿರ್ತೈತಿ. ಅಕಸ್ಮಾತ್ ಅದ ಅಧಿಕ ವರ್ಷ ಇತ್ತಂದ್ರ ಅಷ್ಟೇ 2 ದಿನ ಮುಂದಾಗಿರ್ತೈತಿ. ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡ್ರಿ ನಿಮ್ದು ಬರ್ಡೇ ಹೋದ ವರ್ಷ ಯಾವ ದಿನ ಬಂದಿತ್ತು, ಈ ವರ್ಷ ಯಾವ ದಿನ ಬಂದೈತಿ ಅನ್ನೋದನ್ನ ನೋಡ್ರಿ, ನಿಮ್ಗೆ ಅರ್ಥ ಆಗತ್ತ. ಇಲ್ಲಿ ಅದ್ನೇ ಬರ್ದೇನ್ ನೋಡ್ರಿ. ಒಂದು ಸಾಮಾನ್ಯ ವರ್ಷ ಅಂದ್ರೆ ಏನ 365 ದಿನ ಇರ್ತಾವ. 365 ದಿನ ನೋಡ್ರಿ. ಇಲ್ಲಿ 365 ಭಾಗಾಕಾರ 7 ಮಾಡಿದಾಗ 7 5 35 1 ಉಳಿತ. 7 2 14. ಇಲ್ಲಿ ನೋಡ್ರಿ ಶೇಷ 1 ಎಕ್ಸ್ಟ್ರಾ ಬಂದೈತಿ ಅಂದ್ರ 52. ಒಂದ್ ವಾರಕ್ಕೆ ಎಷ್ಟ್ ದಿನ? ಒಂದ್ ವಾರಕ್ಕ 7 ದಿನ. 7ರಿಂದ ಭಾಗಿಸಿದಾಗ ಇಲ್ಲಿ 52 ಭಾಗಲಬ್ಧ ಬಂದೈತಿ ಅಂದ್ರ 52 ವಾರಗಳು ಹೌದು. ಒಂದ್ ವರ್ಷಕ್ಕೆ 52 ವಾರಗಳು ಇರ್ತಾವ. 52 ವಾರಗಳು ಪ್ಲಸ್ 1 ಡೇ ಇರುತ್ತ. ಲೀಪ್ ಇಯರ್ ಅಂದ್ರೆ ಯಾವ ವರ್ಷ? ಅಧಿಕ ವರ್ಷ. ಅಧಿಕ ವರ್ಷ ಇತ್ತಂದ್ರ 52 ವಾರಗಳು ಪ್ಲಸ್ 2 ದಿನಗಳು ಇರ್ತಾವು. ಯಾಕಂದ್ರೆ ಇಲ್ಲಿ ಶೇಷ 2 ಬರುತ್ತ 7ರಿಂದ ಭಾಗಿಸಿದಾಗ. ಇದಂತೂ ನಿಮ್ಗೆ ಗೊತ್ತೈತಿ. ಒಂದ್ ವಾರ ಒಳಗೆ 7 ದಿನ ಇರ್ತಾವು. ಅವ ಯಾವಂದ್ರ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ. ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ನೆಕ್ಸ್ಟ್ ಈಗ ಲೆಕ್ಕಗಳಿಗೆ ಹೋಗೋಣ. ಈಗ ಒಂದ್ ಬೇಸಿಕ್ ಕ್ವಶನ್ ದಿಂದ ನಾವು ಸ್ಟಾರ್ಟ್ ಮಾಡೋಣ. ಈ ಕ್ವಶನ್ ಒಳಗೆ ಏನೈತಿ ನೋಡ್ರಿ. 6 ವಾರ 8 ದಿನಗಳಲ್ಲಿ ಎಷ್ಟು ದಿನಗಳಿವೆ ಅಂತೇಳಿ ಕ್ವಶನ್ ಹಾಕ್ಯಾರ. ಎಷ್ಟದ ಹೇಳ್ರಿ? ಒಂದು ವಾರದಲ್ಲಿ 7 ದಿನಗಳು ಇರ್ತಾವ. ಹಾಗಿದ್ರೆ 6 ವಾರಗಳಲ್ಲಿ ಎಷ್ಟು ದಿನ ಫೈಂಡ್ ಔಟ್ ಮಾಡ್ಬೇಕಾದ್ರೆ 7ರಿಂದ 6ಕ್ಕೆ ಗುಣಾಕಾರ ಮಾಡ್ಬೇಕು. ಪ್ಲಸ್ 8 ಆಡ್ ಮಾಡ್ಬೇಕು. 6 7 42.
ಪ್ಲಸ್ N2 ಈಕ್ವಲ್ ಟು 50 ದಿನಗಳು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 6ನೇ ದಿನವು ಶುಕ್ರವಾರವಾಗಿದ್ದರೆ ಯಾವ ದಿನವು ತಿಂಗಳ 14ನೇ ದಿನವಾಗಿರುತ್ತದೆ? ನಾವು ಸಿಂಪಲ್ ಈ ತರ ಮಾಡ್ಬೋದು ನೋಡ್ರಿ. 14 ಒಳಗೆ 6 ಕಳೆದ್ರೆ ಎಷ್ಟು? 8. 8ನ್ನ 7ರಿಂದ ಭಾಗಿಸಿದಾಗ 7 ಒಂದ್ಲಿ 7 ಬೆಸ ದಿನಗಳು ಎಷ್ಟು ಬರ್ತಾವ? ಒಂದು ಬೆಸ ದಿನ ಬರ್ತೈತಿ. ಒಂದು ಬೆಸ ದಿನ ಬಂತಂದ್ರ ಬೆಸ ದಿನ ಅಂದ್ರೆ ಏನ? ಸೇಮ್ ಡೇ ರಿಪೀಟ್ ಆಗೋದ್ ಬಿಟ್ಟು 1 ಡೇ ಎಕ್ಸ್ಟ್ರಾ ಬಂದೈತಿ. ಹೌದು, 1 ಡೇ ಎಕ್ಸ್ಟ್ರಾ ಬಂದೈತಿ ಅಂದ್ರ ಇಲ್ಲಿ ಶುಕ್ರವಾರ ಐತಿ. 1 ಡೇ ಎಕ್ಸ್ಟ್ರಾ ಅಂದ್ರ ಮುಂದೆ ಶುಕ್ರವಾರದ ನಂತರ ಯಾವ್ದು ಬರುತ್ತ? ಶನಿವಾರ ಬರುತ್ತ. ಇಲ್ಲ ಇನ್ನೊಂದ್ ಮೆಥಡ್ ಒಳಗೂ ಮಾಡ್ಬೋದು ನೀವು. ಈಗ 6ನೇ ದಿನ ಯಾವ್ದೈತಿ? ಶುಕ್ರವಾರ ಐತಿ. ಸೇಮ್ ಡೇ ರಿಪೀಟ್ ಆಗ್ಬೇಕ್ರೆ ಎಷ್ಟು ದಿನ ಆದ ನಂತರ ರಿಪೀಟ್ ಆಗುತ್ತಾ? 7 ದಿನ ಆದ ನಂತರ ರಿಪೀಟ್ ಆಗುತ್ತಾ? 6 7 ಕೂಡಿದ್ರೆ 13. 13ನೇ ದಿನನೂ ಶುಕ್ರವಾರನೇ ಇರುತ್ತ. ಹೌದು, ಬಟ್ ನಮಗ್ ಕೇಳಿದೇನ 14ನೇ ದಿನ. 14ನೇ ದಿನ ಅಂದ್ರ ಶುಕ್ರವಾರದ ನೆಕ್ಸ್ಟ್ ಯಾವುದು? ಶನಿವಾರ ಬರುತ್ತ. ಸಿಂಪಲ್ ಐತ್ಲ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಈ ಕ್ವೆಶನ್ ನೋಡಿ. ಈ ಕ್ವೆಶನ್ ಅಲ್ಲಿ ಏನ್ ಕೇಳ್ಯಾರು? ಇಂದು ಭಾನುವಾರ 78 ದಿನಗಳ ನಂತರ ಅದು ಯಾವ ದಿನ ಆಗಿರುತ್ತದೆ ಅಂತೇಳಿ ಕ್ವೆಶನ್ ಮಾಡ್ಯಾರ. ಫೈಂಡ್ ಮಾಡಕ್ ಟ್ರೈ ಮಾಡ್ರಿ ನೋಡ್ನು. ಇಂದು ಭಾನುವಾರ 78 ದಿನಗಳ ನಂತರ ಅದು ಯಾವ ದಿನ? ನಮಗಂತೂ ಗೊತ್ತಿಲ್ಲ. ಬಟ್ ನಮಗ್ ಏನ್ ಗೊತ್ತದ? ಪ್ರತಿ 7 ದಿನಕ್ಕೊಮ್ಮೆ ಸೇಮ್ ಡೇ ರಿಪೀಟ್ ಆಗುತ್ತಾ? ಪ್ರತಿ 7 ದಿನಗಳಿಗೊಮ್ಮೆ ಸೇಮ್ ಡೇ ರಿಪೀಟ್ ಆಗುತ್ತಾ? ಆದ್ದರಿಂದ ಈಗ ನಾವು 78 ಕೊಟ್ಟಾರ ಅವ್ರು. 78ನ್ನ 7ರಿಂದ ಭಾಗಿಸಿದಾಗ 7 ಒಂದ್ಲೆ 7, ನೆಕ್ಸ್ಟ್ 7 ಒಂದ್ಲೆ 7, 8ರಾಗ 7 ಕಳೆದ್ರೆ 1. ಇದೇನ್ 1 ಬರುತ್ತಲ್ಲ, ಇದನ್ನ ಬೆಸ ದಿನಗಳು ಅಂತಾರೆ. ಇದೇನ ಬೆಸ ದಿನ ಅಂದ್ರೆ ವಾರಗಳಾಗಿ ನೆಕ್ಸ್ಟ್ ಇದೊಂದು ಎಕ್ಸ್ಟ್ರಾ ಡೇ, ಆಡ್ ಡೇ ಅಂತಾರೆ. ಬೆಸ ದಿನ ಬಂದೈತಿ. ಎಷ್ಟು ಬೆಸ ದಿನಗಳು ಬಂದಾವ? 1 ಬಂದೈತಿ. ಇಲ್ಲಿ ಶೇಷ ಏನ್ ಬರುತ್ತಲ್ಲ ಅಷ್ಟು ದಿನಗಳು ಮುಂದ್ ಹೋಗ್ಬೇಕು ನಾವು. ಈಗ ಭಾನುವಾರ ಇತ್ತು, 1 ದಿನ ಮುಂದ್ ಹೋದ್ರ ಸೋಮವಾರ ಬರುತ್ತ. ಅರ್ಥ ಆಯ್ತು? ಇದು ಜಸ್ಟ್ ಏನ್ ನಮ್ಗ ಬೇಸಿಕ್. ಈಗ ಒಂದು ಸೋಮವಾರ ಇತ್ತರ ನೆಕ್ಸ್ಟ್ ಸೋಮವಾರ 7 ದಿನ ಆದ ನಂತರ ರಿಪೀಟ್ ಆಗುತ್ತೆ. ಇವತ್ ಮಂಗಳವಾರ ಇತ್ತರ ನೆಕ್ಸ್ಟ್ ಮಂಗಳವಾರ 7 ದಿನ ಆದ್ ರಿಪೀಟ್ ಆಗುತ್ತೆ. ಸೊ 78 ದಿನ ಕೊಟ್ಟಾರ. 78 ದಿನದಾಗ 11 ಸಲ ಸೋಮವಾರ ಮಂಗಳವಾರ ಇವೆಲ್ಲ ರಿಪೀಟ್ ಆಗ್ತಾ ಇರ್ತಾವ. ಬಟ್ ಎಕ್ಸ್ಟ್ರಾ 1 ದಿನ ಬಂದೈತ್ಲ, ಆದ್ದರಿಂದ ನಾವು 1 ದಿನ ಮುಂದ್ ಹೋಗ್ಬೇಕಂತ. ಅರ್ಥ ಆಯ್ತು? ರಾಜೇಶ್ ತಮ್ಮ ಹುಟ್ಟು ಹಬ್ಬವನ್ನು 14ನೇ ಮಾರ್ಚ್ 2022ರಂದು ಆಚರಿಸಿಕೊಂಡರು. ಅಂದು ಸೋಮವಾರ. ಮುಂದಿನ ವರ್ಷ ಯಾವ ದಿನದಂದು ಅವನು ತನ್ನ ಜನ್ಮದಿನ ಆಚರಿಸುತ್ತಾನೆ ಅಂತ ಕೇಳ್ಯಾರ. ಇದು 2022 ಅನ್ನೋದ ಸಾಮಾನ್ಯ ವರ್ಷ ಐತಿ, ಅಧಿಕ ವರ್ಷ ಅಲ್ಲ. ಅಧಿಕ ವರ್ಷ ಆಗದೆ ಕಾರಣದಿಂದ 1 ದಿನ ಅಷ್ಟೇ ಮುಂದೆ ಹೋಗುತ್ತಾ ನೆಕ್ಸ್ಟ್ ಇಯರ್ ಬರ್ಡೇ. ಸೊ ಈ ಇಯರ್ ಬರ್ಡೇ 2022 14ನೇ ಮಾರ್ಚ್ ಸೋಮವಾರ ಇತ್ತಂದ್ರ 1 ಡೇ ನೆಕ್ಸ್ಟ್ ಇಯರ್ 1 ಡೇ ಮುಂದೆ ಹೋಗಿರುತ್ತ. ಸೋಮವಾರದ ನೆಕ್ಸ್ಟ್ ಯಾವ್ದು ಬರುತ್ತ? ಮಂಗಳವಾರ ಬರುತ್ತ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನಿನ್ನೆಯ ಹಿಂದಿನ ದಿನ ಶನಿವಾರವಾಗಿದ್ದರೆ ನಾಳೆಯ ಮರುದಿನ ಯಾವ ದಿನ ಬರುತ್ತದೆ ಅಂತೇಳಿ ಕೇಳ್ಯಾರ. ಕನ್ಫ್ಯೂಷನ್ ಆಗತ್ತಾ? ಇದು ನಿನ್ನೆ, ಹಿಂದಿನ ದಿನ, ಮರುದಿನ, ನಾಳೆ ಏನೇನ್ ತಗೋಬೇಕು ಏನು ಅಂತ ಹೇಳಿ. ಈಗ ನೋಡ್ರಿ, ನಿನ್ನೆಯ ಹಿಂದಿನ ದಿನ ಶನಿವಾರವಾಗಿದ್ದರೆ, ನಿನ್ನೆಯ ಹಿಂದಿನ ದಿನ ನಿನ್ನೆನ ಗೊತ್ತಿಲ್ಲ ನಮಗ. ಎಕ್ಸ್ ಅನ್ಕೋನು. ಆಕ್ಚುಲಿ ಎಕ್ಸ್ ಮೆಥಡ್ ಇಲ್ಲಿ ಎಲ್ಲ ಯೂಸ್ ಮಾಡಕ್ ಬರಂಗಿಲ್ಲ. ಬಟ್ ನಮಗ್ ಗೊತ್ತಿಲ್ಲ ನಿನ್ನೆ ಯಾವ ವಾರ ಆಗಿತ್ತು ಅಂತೇಳಿ. ನಿನ್ನೆಯ ಹಿಂದಿನ ದಿನ ಶನಿವಾರ ಆಗೈತಿ. ಹೌದು, ನಿನ್ನೆಯ ಹಿಂದಿನ ದಿನ ಶನಿವಾರ ಆಗಿತ್ತಾರೆ. ನಿನ್ನೆ ದಿನ ಯಾವುದು? ಓಕೆ. ನಿನ್ನೆ ರವಿವಾರ ಆಗಿತ್ತಾರೆ. ಇವತ್ತು ಯಾವುದು? ಓಕೆ. ಇವತ್ತು ಸೋಮವಾರ ಆಗಿತ್ತಂದ್ರ ನಾಳೆಯ ಮರುದಿನ ಅಂದ್ರ ನಾಡಿದ್ ಯಾವಾರ? ಮರುದಿನ ಅಂದ್ರ ನಾಳೆ ಮಂಗಳವಾರ. ಅದರ ಮರುದಿನ ಅಂದ್ರ ಬುಧವಾರ ಬರುತ್ತ. ಆಪ್ಷನ್ ಬಿ ಅದ ಬುಧವಾರ ಕರೆಕ್ಟ್ ಆನ್ಸರ್. ನಾಳೆಯ ಮರುದಿನ ಅಂದ್ರ ನಾಡಿದ್ ಬರುತ್ತ, ಆದ್ದರಿಂದ ಬುಧವಾರ. ಅರ್ಥ ಆಯ್ತು? ಕ್ವಶನ್ ಏನೈತಿ? 26 ಜನವರಿ 1996ರಿಂದ 15 ಮೇ 1996ರವರೆಗೆ ಎಷ್ಟು ದಿನಗಳು ಇರುತ್ತವೆ ಅಂತೇಳಿ ಕ್ವಶನ್ ಕೇಳ್ಯಾರ ಅವ್ರು. ಹೌದು, ಅದೇ ವರ್ಷ ಸೇಮ್ ಇಯರ್ ದಾಗ ಕೇಳ್ಯಾರ ಅವ್ರು. ಸೇಮ್ ಇಯರ್ ಒಳಗ ಜನವರಿ 26ರಿಂದ ಮೇ 15 ತನ ಎಷ್ಟು ದಿನಗಳು ಆಗುತ್ತವೆ? ಇದೇ ಕ್ವಶನ್. ಹೌದು, ಈಗ ನೋಡಿ,
ಜನವರಿ 26ರಿಂದ ಜನವರಿ 26ರಿಂದ ಮೇ 15ರವರೆಗೆ ಮೇ 15ರವರೆಗೆ. ಈಗ ನೋಡಿ, ಜನವರಿ 26ರಿಂದ ಮೇ 15ರವರೆಗೆ ಅಂದಾಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 15 ತನಕ ಕನ್ಸಿಡರ್ ಆಗತ್ತ. ಅಂದ್ರೆ ಜನವರಿ ಪ್ಲಸ್ ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ ಏಪ್ರಿಲ್ ಪ್ಲಸ್ ಮೇ. ಈಗ ಜನವರಿ 26ರಿಂದ ಅಂದಾಗ ಜನವರಿ 26 ಹಿಡಿಬೇಕು, ನಾವ ಕನ್ಸಿಡರ್ ಮಾಡ್ಬೇಕು ಜನವರಿ 26. ಯಾಕಂದ್ರೆ ಜನವರಿ 26ರಿಂದ ಅಂದಾರ, ಹೌದು. ಜನವರಿ ಎಷ್ಟು ಡೇಸ್ ಅದು ನೋಡ್ರಿ, 26ರಿಂದ ಅಂದ್ರ 26, 27, 28, 29, 30. ಜನವರಿ 26 ಒಳಗ 31 ತನ ಡೇಸ್ ಇರ್ತಾವ. ಆದ್ದರಿಂದ ಜನವರಿ 26ರಿಂದ 31 ತನ 6 ಡೇಸ್ ಆಗ್ತಾವ. ಓಕೆ. ಫೆಬ್ರವರಿ ಒಳಗೆ ಎಷ್ಟು ಡೇಸ್ ಇರ್ತಾವ್ರಿ? 1996 ಅಂದ್ರೆ ಇದ ಅಧಿಕ ವರ್ಷ ಅಥವಾ ಸಾಮಾನ್ಯ ವರ್ಷ. 96ನ್ನ 4ರಿಂದ ಭಾಗಾಕಾರ ಮಾಡೋಣ. 4 2 8, 1 ಬರುತ್ತ, 16 ಆಗುತ್ತ, 4 4 16, ಶೇಷ 0 ಬತ್ತ. ಆದ್ದರಿಂದ ಅದು ಅಧಿಕ ವರ್ಷ. ಅಧಿಕ ವರ್ಷ ಇದ್ದಾಗ ಫೆಬ್ರವರಿಯಲ್ಲಿ ಎಷ್ಟು ದಿನಗಳು ಇರ್ತಾವ? 29 ಇರ್ತಾವ. ಪ್ಲಸ್ ಮಾರ್ಚ್ ಒಳಗೆ ಎಷ್ಟು ದಿನ ಅದಾವು? 31. ಏಪ್ರಿಲ್ ಒಳಗೆ 30 ಅದಾವ. ನೆಕ್ಸ್ಟ್ ಮೇ 15ರವರೆಗೆ ಅಂದಾಗ ಮೇ 15 ಒಳಗೆ 15 ಇನ್ಕ್ಲೂಡ್ ಮಾಡ್ಕೋಬೇಕು ನಾವು. 15 ಇನ್ಕ್ಲೂಡ್ ಮಾಡ್ಕೊಂಡಾಗ ಮೇದಾಗ ಎಷ್ಟು ದಿನ ಅದು? 15 ದಿನ ಅದು. ಇವೆಲ್ಲ ಆಡ್ ಮಾಡ್ರಿ. 6 ಪ್ಲಸ್ 29 ಪ್ಲಸ್ 31 ಪ್ಲಸ್ 30 ಪ್ಲಸ್ 15 ಮಾಡ್ರಿ, ಎಷ್ಟು ಬರುತ್ತೆ ನೋಡ್ರಿ. ಇವೆಲ್ಲ ಆಡ್ ಮಾಡಿದಾಗ 111 ದಿನಗಳು ಬರುತ್ತ. 111 ದಿನಗಳು. ಆಪ್ಷನ್ ಬಿ ಐತಿ ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ. ಇಲ್ಲಿ ಮೇನ್ ಇನ್ನೊಂದು ಕನ್ಫ್ಯೂಷನ್ ಆಗುವಂಗಿಲ್ಲ ನೀವು. 26 ಜನವರಿ 1996ರಿಂದ ಅಂದಾಗ 26ನೇ ತಾರೀಕು ಕನ್ಸಿಡರ್ ಮಾಡ್ಬೇಕು ನಾವು. ಇಲ್ಲಿ 15 ಮೇರವರೆಗೆ ಅಂದಾಗ 15 ಮೇನು ಕನ್ಸಿಡರ್ ಮಾಡ್ಬೇಕು. ಅರ್ಥ ಆಯ್ತು? ಆಯ್ತು ನೋಡ್ರಿ, ಏನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಓಕೆ, ಕ್ವಶನ್ ಏನದ? ವಿರಾಟ್ 10 ದಿನಗಳ ಹಿಂದೆ ಮಾರುಕಟ್ಟೆಗೆ ಹೋಗಿದ್ದರು. ಅವರು ಭಾನುವಾರ ಮಾತ್ರ ಮಾರುಕಟ್ಟೆಗೆ ಹೋಗುತ್ತಾರೆ. ಇಂದು ವಾರದ ಯಾವ ದಿನ ಅಂತ ಹೇಳಿ ಕ್ವಶನ್ ಆಯ್ತು. ಅವರು ಭಾನುವಾರ ಮಾತ್ರ ಮಾರುಕಟ್ಟೆಗೆ ಹೋಗುತ್ತಾರೆ ಅಂದ್ರ 10 ದಿನಗಳ ಹಿಂದೆ ಅವರು ಮಾರುಕಟ್ಟೆಗೆ ಹೋದ ದಿನ ಯಾವ್ದಾಗಿತ್ತು? ಭಾನುವಾರ. ಓಕೆ. 10 ವಾರದ ಹಿಂದಿನ ದಿನ ಭಾನುವಾರ ಆಗಿತ್ತಂದ್ರೆ ಇವತ್ತಿನ ದಿನ ಯಾವ್ದನ್ನೋದು ಕಂಡು ಹಿಡಿಬೇಕು ನಾವ. ಅಂದ್ರ ಪ್ಲಸ್ 10 ಡೇಸ್ ಆಗಿತ್ತದ. ಭಾನುವಾರದಿಂದ ಪ್ಲಸ್ 10 ಡೇಸ್ ಆಗ್ಯದ. ಪ್ಲಸ್ 10 ಡೇಸ್ ಅಂದ್ರೆ 10ನ್ನ 7ರಿಂದ ಭಾಗಾಕಾರ ಮಾಡ್ರಿ. 7 1 7, 3 ಬರುತ್ತ. ಅಂದ್ರೆ ಬೆಸ ದಿನಗಳು ಎಷ್ಟು ಬಂತು? 3 ಜಾಸ್ತಿ ಬಂದು. 3 ಜಾಸ್ತಿ ಅಂದ್ರ ಭಾನುವಾರದಿಂದ ಪ್ಲಸ್ 3 ಡೇಸ್ ಅಂದ್ರೆ ಎಲ್ಲಿ ತನ ಹೋಗುತ್ತ? ಸೋಮವಾರ, ಮಂಗಳವಾರ, ಬುಧವಾರ ಬರುತ್ತ. ಆಪ್ಷನ್ ಬಿ ಕರೆಕ್ಟ್ ಐತಿ, ಬುಧವಾರ. ಆದ್ದರಿಂದ ಬುಧವಾರ ಕರೆಕ್ಟ್ ಆನ್ಸರ್. ಇವತ್ತು ಸೋಮವಾರವಿದೆ. ಇವತ್ತು ಯಾವ ವಾರ ಐತಿ? ಸೋಮವಾರವಿದೆ. 55 ದಿನಗಳ ನಂತರ 55 ದಿನಗಳ ನಂತರ ಯಾವ ವಾರ, ದಿನದ ಯಾವ ದಿನವಾಗಿರುತ್ತದೆ ಅಂತ ಹೇಳಿ ಕ್ವಶನ್ ಕೇಳಿರ್ತಾರ ಅನ್ಕೊಳ್ಳಿ ನಿಮ್ಗೆ. ಈಗ 55 ದಿನಗಳ ನಂತರ ಅಂದ್ರೆ ಎವ್ರಿ 7 ಡೇಸ್ ಡೇ ರಿಪೀಟ್ ಆಗುತ್ತ. ಈಗ 7 ದಿನ ಆದ ನಂತರ ಸೇಮ್ ಸೋಮವಾರನ ಬರುತ್ತೆ. ಆದ್ದರಿಂದ ನಾವ್ ಏನ್ ಮಾಡ್ಬೇಕು? 7ರಿಂದ ಭಾಗಾಕಾರ ಮಾಡ್ಬೇಕು ಅದನ್ನ. 55ನ್ನ 7ರಿಂದ ಭಾಗಾಕಾರ ಮಾಡಿದಾಗ 7 7 49. ಇದೇನ್ ಶೇಷ ಬರುತ್ತೆ, ಇದು ಬೆಸ ದಿನಗಳು ಅಂತಾರ. ಇದಕ್ಕ ಆಡ್ ಡೇಸ್ ಅಂತಾರ. ಅಂದ್ರೆ ಇಷ್ಟು ದಿನ ಮುಂದ್ ಹೋಗಿರ್ತದ. ಅದ ಸೋಮವಾರ ಇದ್ದಿದ್ದ 6 ದಿನ ಮುಂದ್ ಹೋಗ್ರಿ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಬರುತ್ತ. ಇನ್ನೊಂದು ಕ್ವಶನ್. ಇವತ್ತು ಮಂಗಳವಾರವಾದರೆ
173 ದಿನಗಳ ನಂತರ ಯಾವ ದಿನವಾಗಿರುತ್ತದೆ? ಮಂಗಳವಾರ ಇದ್ದಿದ್ದ ಇವತ್ತು ಮಂಗಳವಾರವಾದರೆ 173 ದಿನಗಳ ನಂತರ ಯಾವ ದಿನ ಬರುತ್ತೆ ಅನ್ನೋದು ಕಂಡು ಹಿಡಿಬೇಕಾದ್ರೆ ನಾವು ಮೊದಲು ಬೇಸಿಕ್ ಏನ್ ಗೊತ್ತಿರಬೇಕು? ಪ್ರತಿ 7 ದಿನಗಳ ನಂತರ ಸೇಮ್ ದಿನ ರಿಪೀಟ್ ಆಗುತ್ತೆ. ಇವತ್ತು ಮಂಗಳವಾರ ಇತ್ತಂದ್ರೆ 7 ದಿನ ಆದ ನಂತರ ಮತ್ತೆ ಮಂಗಳವಾರ ಬರುತ್ತೆ. ಸೊ ನಾವು ಏನ್ ಮಾಡ್ಬೇಕು? 173 7ರಿಂದ ಭಾಗಾಕಾರ ಮಾಡ್ಬೇಕು. 7ರಿಂದ ಭಾಗಾಕಾರ ಮಾಡಿದಾಗ 7 14, ನೆಕ್ಸ್ಟ್ 7 28, ಶೇಷ 5 ಏನ್ ಬರುತ್ತಲ್ಲ ಇದಕ್ಕ ಬೆಸ ದಿನಗಳು ಅಂತಾರ. ಅಂದ್ರ ಇವತ್ತು ಮಂಗಳವಾರ ಇತ್ತಂದ್ರ 5 ದಿನ ಮುಂದ್ ಹೋಗಿರ್ತದ. ಮಂಗಳವಾರದಿಂದ 5 ದಿನ ಮುಂದ್ ಹೋದ್ರ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ನೆಕ್ಸ್ಟ್ ಯಾವ ವಾರ ಬರುತ್ತ? ರವಿವಾರ ಬರುತ್ತ.